ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಪೌರಾಯುಕ್ತರು, ನಗರಸಭೆ ಶಿಡ್ಘಟ್ಟ. 11/2/2025 ಘನ ಸರ್ಕಾರದ ಅಧಿಸೂಚನೆಯಂತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ರವಿಕುಮಾರ್ ಅವರ ಸತತ ಪ್ರಯತ್ನಗಳಿಂದ ಅಂತೇಳಿ ಹೇಳ್ಬೋದು, ನಗರದ ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಯಲ್ಲಿ ಏನು ಖಾತಾ ಬದಲಾವಣೆ ಅಂತೇಳಿ ಜನರು ಏನು ಅಲ್ದಾಡ್ತಾಯಿದ್ರು, ಅದಕ್ಕೆ ಒಂದು ಮುಕ್ತಿ ಸಿಗೋ ರೀತಿಯಲ್ಲಿ ದಿನಾಂಕ 11/2/2025 ಪ್ರಾರಂಭ ಆಗಿ ಸತತ 90 ದಿವಸಗಳ ಕಾಲ ಈ ಬಿ ಖಾತಾ ಆಂದೋಲನಂತೆ ಬಿ ಖಾತೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ಸೆಕ್ಷನ್ 94 ಮತ್ತು 1976 ಪ್ರಕರಣ 110ರಲ್ಲಿ ಮಿತಿಗೊಳಪಟ್ಟು ಆಸ್ತಿಗಳನ್ನು ಹೊರತುಪಡಿಸಿ ಉಳಿದಂಥ ಆಸ್ತಿಗಳನ್ನು ಆಸ್ತಿ ತೆರಿಗೆ ಒಳಪಡಿಸಿರಬೇಕು. ಎ ರಿಜಿಸ್ಟ್ರಲ್ಲಿ ನಮೂದಿಸಬೇಕಾದ ದಾಖಲೆಗಳು: ಎ ಅಲ್ಲಿ ಗ್ರಾಮ ಠಾಣಾ, ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳು ನೀಡಲಾದ ಹಕ್ಕುಪತ್ರಗಳು, ಕಂದಾಯ ಇಲಾಖೆಯಿಂದ 94 CCDಯಲ್ಲಿ ವಿತರಿಸಲಾದ ಹಕ್ಕುಪತ್ರ, ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ನೀಡಲಾದ ಬಡಾವಣೆಯ ಸ್ವತ್ತುಗಳು ಎ ಖಾತೆಗಳಾಗಿರ್ತದೆ. ಬಿ ರಿಜಿಸ್ಟ್ರಲ್ಲಿ ನಮೂದಿಸಬೇಕಾದ ಆಸ್ತಿಗಳು ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಗೊಳ್ಳದ ಬಡಾವಣೆ ಆಗಿರ್ತದೆ ಮತ್ತು ಭೂ ಪರಿವರ್ತನೆ ಆಗದೆ ವಿಭಜನೆ ಮಾಡಿ ನಿವೇಶನಗಳು ಮಾರಾಟ ಮಾಡಿರುವ ನಿವೇಶನಗಳು, ಕಟ್ಟಡಗಳು ಇದರಲ್ಲಿ ಸೇರಿಕೊಳ್ಳುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ದಿನಾಂಕ 10/9/2024 ಒಂದು ಸರ್ಕಾರಿ ಆದೇಶ ಏನು ಮಾಡಿದ್ದಾರೆ, ಒನ್ ಟೈಮ್ ಮಾತ್ರ ಡಬಲ್ ಟ್ಯಾಕ್ಸ್ ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿದ್ದಾರೆ. ಬಿ ರಿಜಿಸ್ಟ್ರಲ್ಲಿ ದಾಖಲಿಸುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಸ್ವತ್ತು ತೆರಿಗೆಗೆ 2% ತೆರಿಗೆಯನ್ನು, ನಂತರ ವರ್ಷದಲ್ಲಿ ಅದು ಕಂಟಿನ್ಯೂಷನ್ನು ಸತತವಾಗಿ ಏನು 1 ವರ್ಷದ ಟ್ಯಾಕ್ಸ್ ಇರುತ್ತೆ ಅದೇ ಮುಂದುವರ್ತದೆ. ನಂತರ ಬಿ ರಿಜಿಸ್ಟ್ರಲ್ಲಿ ದಾಖಲಿಸಿದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ನೋಂದಾಯಿತ ಮಾರಾಟ ಪತ್ರಗಳು, ದಾನಪತ್ರ, ವಿಭಾಗ ಪತ್ರಗಳು ಕೊಡಬೇಕಾಗುತ್ತೆ. ಕಾಪಿ ಒಂದು, ನಂತರ ಅಲ್ಲಿ GPS ಫೋಟೋನ ಸ್ಥಳದಲ್ಲಿ ಒಂದು ಕಾಪಿ ಕೊಡಬೇಕಾಗುತ್ತೆ. ನಂತರ ಬಿ ರಿಜಿಸ್ಟ್ರಲ್ಲಿ ನಮೂದಿಸಲು ಅವಕಾಶ ಇಲ್ಲದಿರುವ ಸ್ವತ್ತುಗಳು, ಸರ್ಕಾರಿ ಜಾಗದ ಸ್ವತ್ತುಗಳು, ಸರ್ಕಾರದ ನಿಗಮ ಮಂಡಳಿಗಳ ಜಾಗಗಳು, ನಗರ ಸ್ಥಳೀಯ ಸಂಸ್ಥೆಗಳ ಜಾಗದಲ್ಲಿರುವ ಸ್ವತ್ತುಗಳು, ಇಷ್ಟನ್ನು ಬಿ ಖಾತಾದಲ್ಲಿ ತೆರೆದುಕೊಳ್ಳೋ ಅವಕಾಶ ಇರೋದಿಲ್ಲ. ಬಿ ರಿಜಿಸ್ಟ್ರಲ್ಲಿ ದಾಖಲಾತಿಗಳನ್ನು ಈ ಆಸ್ತಿ ತಂತ್ರವನ್ನು ನಮೂನೆ 2A 3Aಯನ್ನು ಸೂಚಿಸಿ ನೀಡಲಾಗ್ತದೆ. ಏನು ಈ ಥರ ಮೊದಲು ಏನು ನಮೂನೆ 3 ಕೊಡ್ತಾ ಇದ್ವಿ, ಆ ನಮೂನೆ 3 ಈ ಖಾತಾನ ನಾವು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲ ಎಲ್ಲ ಸ್ವಲ್ಪ ಆಸ್ತಿ ತೆರಿಗೆ ಉದ್ದೇಶದಿಂದ ಪ್ರತ್ಯೇಕ ವಹಿಯಲ್ಲಿ ಅದನ್ನು ನಾವು ಮೈಂಟೈನ್ ಮಾಡಿ ಇಡ್ತೀವಿ. ಅದೇ ರೀತಿಯಾಗಿ ಸಾರ್ವಜನಿಕರು ಏನಿದ್ರೆ ಬಾಕಿ ಇರುವ SAS, ನೀರಿನ ತೆರಿಗೆ, ಉದ್ಯಮ ಪರವಾನಗಿ ಬಾಕಿ ಏನಿದೆ ಅದನ್ನೆಲ್ಲ ಕಟ್ಟಿ ನಗರದ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಮಾಡಿಕೊಳ್ಬೇಕು. ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ನಗರ ಆಗಿ ಏನು ಶಿಡ್ಘಟ್ಟವನ್ನು ಈಗಾಗಲೇ ಘೋಷಿಸಿದ್ರಿಂದ ದಯಮಾಡಿ ಪ್ಲಾಸ್ಟಿಕ್ಕನ್ನು ಯಾರೂ ಬಳಸಬಾರ್ದು. ಏನು ಚೀಲದ ಬ್ಯಾಗನ್ನೇ ಬಳಸಿ ಏನು ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಮತ್ತು ಗೌರವಾನ್ವಿತ ಈಗ ದಿನಾಂಕ 24/2/2025 ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಒಳಗೊಂಡಂತೆ ಸಭೆಯನ್ನು ಕರೆದಿದ್ವಿ. ಸಭೆಯಲ್ಲೂ ಸಹಿತ ಎಲ್ಲರ ಸಹಕಾರವನ್ನು ಕೊಡ್ತಾ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನು ಬಿ ಖಾತಾ ಆಂದೋಲನ ಏನಿದೆ ಅದಕ್ಕೆ ಸಂಬಂಧಪಟ್ಟ ಸಹಕಾರ ಕೊಡಿ. ಏನು ಬಂದಂತಹ ಅನುದಾನದಲ್ಲಿ ಏನು ನಮ್ಮ ನಗರಸಭೆ ಸಭೆಗೆ ತಂದು ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಎಲ್ಲರದ್ದು ಏನು ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರದ್ದು ಸಹಕಾರವನ್ನು ಕೋರಿದ್ದೀನಿ.